ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇದೀಗ ಕರ್ನಾಟಕ ಸರ್ಕಾರದ ಮಾನ್ಯ ಪೌರಾಡಳಿತ ಹತ್ತು ಸಚಿವರಾಗಿರ್ತಕ್ಕಂಥ ಶ್ರೀ ರಹೀಂ ಖಾನ್ ಅವರಿಂದ ಧ್ವಜಾರೋಹಣ. ತಮ್ಮೆಲ್ಲರಿಗೆ ಕಲ್ಯಾಣ ಕರ್ನಾಟಕ ಉತ್ಸವದ ದಿನಾಚರಣೆಗೆ ಶುಭಾಶಯಗಳು ಹೇಳ್ತೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು 77 ಕಲ್ಯಾಣ ಕರ್ನಾಟಕ ಉತ್ಸವ. ಸುಮಾರು ಯುವಕರಿಗೆ ಮೋಸ್ಟ್ಲಿ ಗೊತ್ತಿಲ್ಲ, ನಮಗೆ ಕಲ್ಯಾಣ ಕರ್ನಾಟಕ ಆಫ್ಟರ್ 1 ಇಯರ್ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಸುಮಾರು ಜನ ಇದರಲ್ಲಿ ಹೋರಾಟ ಮಾಡಿದರು. ಯಾಕಂದರೆ ಇದು ಮೊದಲು ನಿಜಾಮ್ ಎಸ್ಟೇಟ್ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಇತ್ತು. ನಿಜಾಮ್ ಅವರು 1 ವರ್ಷ ಈ ಸ್ಟೇಟ್ಗೆ ಬಿಟ್ಟಿಲ್ಲ. ಸುಮಾರು ಜನ ಹೋರಾಟ ಮಾಡಿದರು, ಸುಮಾರು ಜನದು ಜೀವ ಹೋಗಿದೆ. ಇದು ಸಲಗೆ ಎಲ್ಲರೂ ಫೈಟ್ ಮಾಡಬೇಕಂದ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರಿದ್ದರು, ಮತ್ತೆ ಮೇನ್ ಗಾಂಧೀಜಿಯವರಿದ್ದರು, ಮತ್ತೆ ವಲ್ಲಭಾಯಿ ಪಟೇಲ್ ಅವ್ರದ್ದು ಮುಖ್ಯ ರೋಲ್ ಇದೆ. ಎಲ್ಲರೂ ಕಲ್ತು ಇದು ಕಲ್ಯಾಣ ಕರ್ನಾಟಕದ್ದು 1 ವರ್ಷ ಆದ್ರ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದ್ರ ಸಲಗೆ ನಾವು ಎಲ್ಲರೂ ಒಂದು ಉತ್ಸವ, ಒಂದು ಹಬ್ಬ ವಾತಾವರಣ ಇರ್ತದೆ. ಈ ಏರಿಯಾನಲ್ಲಿ ಎಸ್ಪೆಷಲಿ ಎಲ್ಲರೂ ಕಲ್ತು ಇವತ್ತು ದಿವಸ ನಾವು ಎಲ್ಲ ಒಂದು ಒಳ್ಳೆ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಇದು ಉತ್ಸವ ಮಾಡ್ತೀವಿ. ಮತ್ತೆ ಇನ್ನೂ ಒಂದು ಹೇಳಬೇಕಂದ್ರು, ಈ ಕಲ್ಯಾಣ ಕರ್ನಾಟಕಕ್ಕೆ ತಮ್ಮೆಲ್ಲರಿಗೆ ಗೊತ್ತಿದೆ 371J ಏನು ಸಿಕ್ಕಿದೆ. ಇದರಲ್ಲಿ ಸುಮಾರು ಜನ ಹೋರಾಟ ಮಾಡಿದ್ದಾರೆ. ಈ ಹೋರಾಟದಲ್ಲಿ ಸುಮಾರು ಜನ ಜೈಲಿಗೆ ಹೋಗಿದ್ದಾರೆ. ಈ ಹೋರಾಟದಲ್ಲಿ ಸುಮಾರು ಫ್ರೀಡಮ್ ಫೈಟರ್ ಮತ್ತೆ ಸುಮಾರು ಯುವಕರು ಎಲ್ಲ ಆರ್ಗನೈಸೇಷನ್ ಅವರು ಹೋರಾಟ ಆದ್ರ ಮೇಲೆ ಇದು ಮುಖ್ಯ ಲೀಡ್ ನಮ್ಮ ರಾಷ್ಟ್ರೀಯ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತೆ ಎಕ್ಸ್ CM ಧರ್ಮ್ ಸಿಂಗ್ ಸಾಹೇಬರು, ಆ ಥರ ಸುಮಾರು ವೈಜನಾಥ್ ಪಾಟೀಲ್ ಅವರೆಲ್ಲರೂ ಪಾರ್ಲಿಮೆಂಟ್ನಲ್ಲಿ ಇದು ಬಿಲ್ ತಂದು 371J ಈ ಭಾಗ್ಯ ಕೊಟ್ಟಿದ್ದಾರೆ. ಇದರಿಂದ ಸುಮಾರು ಯುವಕರಿಗಾಗಲಿ ಸುಮಾರು ಬೆನಿಫಿಟ್ ಸಿಕ್ಕಿದೆ.
ತಮ್ಮೆಲ್ಲರಿಗೂ ಗೊತ್ತು ಇದೆ, 70% ಎದರಲ್ಲಿ ಎಜುಕೇಷನ್ನಲ್ಲಿ ರಿಸರ್ವೇಷನ್ ಇದೆ. ಮೆಡಿಕಲ್ ಸೀಟ್ ಆಗಲಿ, ಇಂಜಿನಿಯರಿಂಗ್ ಸೀಟ್ ಆಗಲಿ, ಆ ಥರ ಬೇರೆ ಬೇರೆ ಕೋರ್ಸಸ್ನಲ್ಲಿ ತಮ್ಮೆಲ್ಲರಿಗೆ 70% ಸೀಟ್ ರಿಸರ್ವೇಷನ್ ಸಿಕ್ಕಿದೆ. ಆ ಥರ ಸುಮಾರು ಡೆವಲಪ್ಮೆಂಟ್ನಲ್ಲಿ ಸಪ್ರೇಟ್ ದುಡ್ಡು ಹಣ ಈ ಭಾಗ್ಯ ಕೊಟ್ಟಿದ್ದಾರೆ. ಮೊದಲು 3,000 ಇತ್ತು, ಆಮೇಲೆ ನಮ್ಮ ಸರ್ಕಾರ ಬಂದ್ರ ಮೇಲೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಆದ್ರ ಮೇಲೆ, ಡಿಪ್ಟಿ CM DK ಶಿವಕುಮಾರ್ ಸರ್ ಆದ್ರ ಮೇಲೆ ಇದರಿಗೆ 3,000ಕ್ಕಿಂತ 5,000 ಮಾಡಿದ್ದಾರೆ. ವರ್ಷಕ್ಕೆ 5,000 ರೂಪಾಯಿ. ಈ ಎಲ್ಲ ಭಾಗ್ಯ ಡೆವಲಪ್ಮೆಂಟ್ ಕೆಲಸ, ರೋಡ್, ಡ್ರೈನ್, ವಾಟರ್ ಸಿಸ್ಟಮ್ನಲ್ಲಿ, UGT ಸಿಸ್ಟಮ್ನಲ್ಲಿ, ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಯೋಜನೆಯಲ್ಲಿ 5,000 crore ರೂಪೀಸ್ ಈ ಭಾಗಕ್ಕೆ ಆಲ್ರೆಡಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಶುಭ ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ 77ನೇ ವರ್ಷದ ಕಲ್ಯಾಣ ಕರ್ನಾಟಕದ ಉತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ಕೋರ್ತಾ ಇದ್ದೀನಿ. 1947ರಲ್ಲಿ ಸ್ವಾತಂತ್ರ್ಯಕ್ಕೆ ತ್ಯಾಗ, ಬಲಿದಾನ, ಇವತ್ತು ಹೋರಾಟವನ್ನು ಮಾಡಿ ಏನು ನಾವು ಪಡ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅದೇ ತರ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ವಿಮೋಚನಾ ದಿನವನ್ನ ಮೊದಲು ನಾವು 1948 ಸೆಪ್ಟೆಂಬರ್ 17ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅಂದ್ರೆ ಈ ಒಂದು ಹೈದರಾಬಾದ್ ನಿಜಾಮರು ಅವರು ಸ್ವತಂತ್ರ ಭಾರತದಲ್ಲಿ ಕೇಳಿ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. 1947ರಲ್ಲಿ ಸ್ವತಂತ್ರ ಬಂದಾಗ ಅವರು ಹೈದರಾಬಾದ್ ನಿಜಾಮರು ವ್ಯಾಪ್ತಿಗೆ ನಮಗೆ ಒಳಪಟ್ಟಿದ್ದು. ಯಾವ್ಯಾವು? ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳ ಮತ್ತು ಬಳ್ಳಾರಿ. ಇವು ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ಸೇರ್ಕೊಂಡಿದ್ವು. ಅವರು ಆ ಸ್ವತಂತ್ರ ಭಾರತದ ಇದರಲ್ಲಿ ಸೇರ್ಕೊಳ್ಳಿಕ್ಕೆ ಒಪ್ತಾ ಇರಲಿಲ್ಲ. ಅದನ್ನ ತ್ಯಾಗ, ಬಲಿದಾನ, ಹೋರಾಟ ಮಾಡಿ ಇದು ಸ್ವತಂತ್ರ ಭಾರತದಲ್ಲಿ ನಾವು ಸೇರ್ಕೋಬೇಕು ಅಂತ ಹೇಳಿದಾಗ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋದು 1948 ಸೆಪ್ಟೆಂಬರ್ 17ನೇ ತಾರೀಕು. ಅದೇ ಒಂದು ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿರ್ತಕ್ಕಂಥದ್ದು. ಇದನ್ನ ನಾವು ಇತಿಹಾಸ ತಿಳ್ಕೋಬೇಕಾಗಿದೆ. ಇವತ್ತು ನಾವು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ಯಾರು ತ್ಯಾಗ, ಬಲಿದಾನ ಯಾರು ಮಾಡಿದ್ದಾರೆ ಅವರಿಗೆ ನಮನವನ್ನು ಕೂಡ ನಾವು ಈ ದಿನ ಸಲ್ಲಿಸಬೇಕಾಗಿದೆ. ಇದನ್ನೇ ವಿಮೋಚನಾ ದಿನವನ್ನು ನಾವು ಉತ್ಸವವಾಗಿ ಇವತ್ತಿನ ದಿನ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದನ್ನ ನಮ್ಮ ಒಂದು ಯಶಸ್ಸಿನ ದಿನ ಅಂತೇಳಿ, ದಿನೋತ್ಸವದ ಉತ್ಸವದ ದಿನ ಅಂತೇಳಿ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ತದನಂತರ ಇದಕ್ಕೆ ಆಗಬೇಕಾದ್ರೆ ಅವತ್ತಿನ ಗೃಹ ಮಂತ್ರಿಗಳು ಮತ್ತು ನಮ್ಮ ಉಕ್ಕಿನ ಮನುಷ್ಯರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ಅವರಿಗೆ ಕೂಡ ನಾವು ನಮನವನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದೀವಿ. ಈ ಇತಿಹಾಸವನ್ನು ಕೂಡ ಮಕ್ಕಳು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಯಾವತ್ತಿಗೂ ಕೂಡ ನಾವು ಇತಿಹಾಸವನ್ನು ತಿಳ್ಕೊಂಡ್ರೆ ನಾವು ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಒಂದು ಭವಿಷ್ಯವನ್ನು ನಾವು ಕಾಣಬೇಕಾಗುತ್ತೆ. ಇವತ್ತು ನಾವು ಈ ಒಂದು ಜವಾಬ್ದಾರಿ ಮಾತುಗಳನ್ನ ಏನೇನು ಹೇಳ್ತಾ ಇದ್ದೀವಿ ಅದನ್ನ ತಾವೆಲ್ಲರೂ ಕೂಡ ಇವತ್ತು ಕಾಲೇಜ್ನಲ್ಲಿ, ಶಾಲೆನಲ್ಲಿ ಏನು ಮಕ್ಕಳು ಭವಿಷ್ಯವನ್ನು ಹೇಳ್ತಾ ಇದ್ದಾರೆ ಅದನ್ನ ನಿಮ್ಮ ಜೀವನಕ್ಕೆ ಆಗ್ತದೆ. ಅದೆಲ್ಲ ಕೂಡ ನಾನು ಯಾವ ತರ ಇವತ್ತು ಭವಿಷ್ಯದಲ್ಲಿ ಆಗ್ಬೇಕು, ಯಾವ ತರ ನಾನು ನೌಕರಿ ತಗೋಬೇಕು, ಯಾವ ತರ ಯಾವ ರಂಗದಲ್ಲಿ ನಾನು ಬರಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಒಂದು ವೇದಿಕೆ ಕಾರ್ಯಕ್ರಮಗಳು ನಮ್ಮ ಭಾರತದ ಇತಿಹಾಸವೇನು, ನಮ್ಮ ರಾಜ್ಯದ ಇತಿಹಾಸವೇನು, ನಾವೆಷ್ಟು ಸುರಕ್ಷಿತವಾಗಿದ್ದೀವಿ, ಯಾಕೆ ಈ ತರ ಇದೀವಿ ಅಂತಂದೇಳಿ ಇದು ನಮಗೆ ತಿಳಿಸಕ್ಕಂತ ಒಂದು ವೇದಿಕೆ ಇರೋದ್ರಿಂದ ನಾವು ಸಂಪೂರ್ಣವಾಗಿ ದೇಶದ ಒಂದು ಸದೃಢ ಪ್ರಜೆ ಆಗಲಿಕ್ಕೆ ಸಹಕಾರಿ ಆಗ್ತದೆ. ಇವತ್ತು ನಾವು ಎಲ್ಲರೂ ಕೂಡ ರಹೀಂ ಖಾನ್ ಅಣ್ಣರು ಹೇಳಿದ್ದಾರೆ, ನಾನು ಇತಿಹಾಸ ರಿಪೀಟ್ ಮಾಡಕ್ ಹೋಗಲ್ಲ. ಇದನ್ನೆಲ್ಲ ಮನಗಂಡು ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1999ರಿಂದ 2004 ಮಟ್ಟ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು SM ಕೃಷ್ಣ ಅವರು, ಅವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅವರು
ಇದನ್ನೆಲ್ಲ ಮನಗಂಡು ಡಾಕ್ಟರ್ ನಂಜುಂಡಪ್ಪ ವರದಿ ಅದು 2002ರಲ್ಲಿ ಅವತ್ತು ನಾವು ರಚನೆಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಕರೆಕ್ಟ್ ಸರ್ ಬನ್ನರಾಜ್ ಸರ್, ನೀವು ನಮ್ಮ ಗುರುಗಳ ಶಿಷ್ಯ ಮಾತಾಡೋದು ಕೇಳ್ಬೇಕು, ನೀವು ನಾವಿಬ್ರು ಮಾತಾಡೋದು ಮಕ್ಕಳು ಕೇಳಬೇಕು, ಅವಾಗಲೇ ಇದು ಕರೆಕ್ಟಾಗಿ ಆಗೋದು. ಇದು 2002ರಲ್ಲಿ ನಂಜುಂಡಪ್ಪ ವರದಿ ಅಂದರೆ ಎಲ್ಲೆಲ್ಲಿ ಇವತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಎಲ್ಲಿ ಅಭಿವೃದ್ಧಿ ಪರವಾಗಿ ಹಿಂದುಳಿದಿದೆ, ಇವತ್ತು ಅದನ್ನೆಲ್ಲದನ್ನು ನಾವು ಒಂದು ವರದಿಯನ್ನು ತಗೊಂಡು ಅದಕ್ಕೆ ಸಮಾನತೆ ಕೊಡಬೇಕು, ಸರ್ವ ಸಮಾನತೆ ಬರಬೇಕು, ಎಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವು ಸುಖವಾಗಿ ಇರಬೇಕು, ಚೆನ್ನಾಗಿರಬೇಕು, ಮುಂದಿನ ಮಕ್ಕಳಿಗೆ ಯಾವುದೇ ಒಂದು ಅವರಿಗೆ ಭವಿಷ್ಯಕ್ಕೆ ಮಾರಕ ಆಗಬಾರ್ದು ಅಂತಂತೇಳಿ ನಂಜುಂಡಪ್ಪ ವರದಿಯನ್ನು ಮಾಡಿದ್ರು. ಅವತ್ತಿನ ದಿನಕ್ಕೆ ನಮ್ಮ ರಾಜ್ಯದಲ್ಲಿ 175 ತಾಲೂಕುಗಳಿದ್ದವು. 175 ತಾಲೂಕುಗಳಲ್ಲಿ ಅದರಲ್ಲಿ ಟೋಟಲ್ ಹೇಳ್ತೀನಿ ಬಿಡಿ ಗುರುಗಳೇ, ನಾನೆಲ್ಲ ಹೇಳ್ತೀನಿ, ಎಲ್ಲ ತುಕಾರಾಮ್ ಎಲ್ಲ ಮಣ್ಣೆ ಕಂಪ್ಯೂಟರ್ ಇದ್ದಾಗ ನಾನೆಲ್ಲ ತಲೆಗೆ ಇಟ್ಕೊಂಡಿರ್ತೀನಿ. ನಾನೆಲ್ಲ 175 ತಾಲೂಕುಗಳಿಗೆ ಅದರಲ್ಲಿ ನಮಗೆ ನಂಜುಂಡಪ್ಪ ವರದಿ ಪ್ರಕಾರ ಟೋಟಲ್ 114 ತಾಲೂಕುಗಳು ನಮಗೆ ಐಡೆಂಟಿಫೈ ಆಗ್ತವೆ. ಅದರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು, ಅತಿ ಹಿಂದುಳಿದ ತಾಲೂಕುಗಳು 39, ಅದರಲ್ಲಿ ಮೋರ್ ಬ್ಯಾಕ್ವರ್ಡ್ 40 ತಾಲೂಕುಗಳು, ಅದೇ ಬ್ಯಾಕ್ವರ್ಡ್ ತಾಲೂಕು ಹಿಂದುಳಿದ ತಾಲೂಕುಗಳು 35. ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಆಗ್ತವೆ. ಆಗಿ 114 ತಾಲೂಕುಗಳು ಈ ತರವಾಗಿ ಇವತ್ತು ಹಿಂದುಳಿದ, ಅತಿ ಹಿಂದುಳಿದ, ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿ ಅವು ನಮಗೆ ಗುರುತಿಸಲ್ಪಡ್ತವೆ. ಅದರಲ್ಲಿ ಮೋಸ್ಟ್ ಈ 41 ಕ್ಷೇತ್ರಗಳಲ್ಲಿ ಮೋಸ್ಟ್ ಇವತ್ತು ಬ್ಯಾಕ್ವರ್ಡ್ ತಾಲೂಕ್ಸ್ ಇರೋದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ. ಇದರಿಂದಾಗಿ ಇದನ್ನ ಮಾಡಬೇಕು ಅಂತೇಳಿ ನಾವು ಎಲ್ಲ ವರದಿಯನ್ನು ತಗೊಂಡು ಅನೇಕ ಸರ್ಕಾರಗಳು, ಆಮೇಲೆ ತದನಂತರ 2002ರಲ್ಲಿ ಅನೇಕ ಸರ್ಕಾರಗಳು ಬಂದು 2002ರಲ್ಲಿ ಎಸ್.ಎಂ. ಕೃಷ್ಣ ಅವರು ಅವತ್ತು ನಮಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಅವತ್ತಿನ ಸರ್ಕಾರ, ನಾನು ರಾಜಕಾರಣ ಮಾತಾಡಕ್ಕೆ ಹೋಗೋದಿಲ್ಲ, ಅದೇನೇ ಮಾಡಲಿ, ಯಾರ್ಯಾರು ಮಾಡಿರ್ತಾರೆ ಅವ್ರಿಗೆ ಅದು ಫಲ ಸಿಕ್ಕಿರ್ತದೆ. ಅಂದಿನ ನಮ್ಮ UPA ಗೌರ್ಮೆಂಟ್, ನಮ್ಮ 2002 ಗೌರ್ಮೆಂಟ್, 2004ರಿಂದ 2001 ಮಟ್ಟ UPA 1 ಗೌರ್ಮೆಂಟ್, ಸೋನಿಯಾ ಗಾಂಧಿ ಮೇಡಮ್ ಅವರು ಚೇರ್ಮನ್ ಆಗಿರ್ತಾರೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಎರಡನೇ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಚೇರ್ಮನ್ ಆಗಿರ್ತಾರೆ. ಅವತ್ತು ನಮ್ಮ ಸರ್ಕಾರದಲ್ಲಿ ಅಮೆಂಡ್ಮೆಂಟ್, ಸಂವಿಧಾನಕ್ಕೆ 98ರ ಒಂದು ಪರಿಚ್ಛೇದಕ್ಕೆ ತಿದ್ದುಪಡಿಯನ್ನು ತಂದು ಅಮೆಂಡ್ಮೆಂಟ್ ತಗೊಂಡ್ಬಂದ್ಬಿಟ್ಟು 2012ರಲ್ಲಿ ನಮಗೆ ಅಮೆಂಡ್ಮೆಂಟ್ ತಂದು ಆರ್ಟಿಕಲ್ 370 ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕ ಧೀಮಂತ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಜೊತೆಗೆ ಅಂದಿನ ನಮ್ಮ ಸಂಸದರಾಗಿರ್ತಕ್ಕಂಥ ಧರ್ಮಸಂಘ ಸಾಯಿಗರು ಅಂತೇಳಿ ಬಹಳ ಹೆಮ್ಮೆಲಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಫಲ ಪಡ್ಕೊಂಡಿದೀವಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಈ ಒಂದು ಆಚರಣೆಯನ್ನು ಮಾಡಿ ಅವರಿಗೆ ಕೃತಜ್ಞತೆಗಳನ್ನ ಇವತ್ತು ಯಾರು ಮಾಡಿದ್ದಾರೆ, ಯಾವ ಸರ್ಕಾರ ಮಾಡಿದೆ, ಅದಕ್ಕೆ ಇವತ್ತು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಆ ಫಲದಿಂದನೇ ಇವತ್ತು ನಾವು ಮೆಡಿಕಲ್ ಸೀಟ್ಸ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ಸ್ ಇರ್ಬೋದು, ಇವತ್ತು ವಿದ್ಯಾಭ್ಯಾಸದಲ್ಲಿ, ಜೊತೆಗೆ ಇವತ್ತು ನಮಗೆ ನೌಕರಿನಲ್ಲಿ ಇವತ್ತು ಮೀಸಲಾತಿಯನ್ನು ಕೊಟ್ಟು ಇವತ್ತು ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಾಗಿ ಇವತ್ತು ಏನು ಹಿಂದುಳಿದ ಮೂಲಭೂತ ಸೌಕರ್ಯಗಳಲ್ಲಿ ಇವತ್ತು ರಸ್ತೆ ಇರ್ಬೋದು, ಇವತ್ತು ವಿದ್ಯುತ್ ಇರ್ಬೋದು, ಆರೋಗ್ಯ ಇರ್ಬೋದು, ಜೊತೆಗೆ ಶಾಲೆಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಬಹಳ ಹಿಂದೆ ಇದ್ವು. ಅದಕ್ಕೆ ಒತ್ತಾಗಿ 2013ರಲ್ಲಿ ಅವತ್ತು ಮೊದಲನೇ ಬಾರಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. ಅವತ್ತು ಮುಖ್ಯಮಂತ್ರಿಯಾಗಿ ಅವರು ಸಾಮಾಜಿಕ ನ್ಯಾಯದಡಿಯಲ್ಲಿ ಅಭಿವೃದ್ಧಿ ಅಧಿಕಾರರಾಗಿ ಇವತ್ತೇನು ಅನ್ನ ಭಾಗ್ಯ ಆದ ಮೇಲೆ 2ನೇ ಭಾಗ್ಯ ಕೊಟ್ಟಿರ್ತಕ್ಕಂಥ ಅನುದಾನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ 1,000 ರೂಪಾಯಿ, 1,000 ಕೋಟಿ ಅನುದಾನ ಕೊಡೋದ್ರ ಮೂಲಕ ಅಭಿವೃದ್ಧಿಯ ನಾಂದಿಯನ್ನು ಅವತ್ತಿಂದ ಶುರು ಮಾಡ್ತಾರೆ. ಅದರಿಂದಾಗಿ ಇವತ್ತು ನಮಗೆ ಇವತ್ತು ನೌಕರಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಇವತ್ತು ಸೀಟ್ಸ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಒಳ್ಳೆ ಶಾಲೆಗಳಾಗ್ತಾ ಇದ್ದಾವೆ, ಒಳ್ಳೆಯ ನಮಗೆ ಮೆಡಿಕಲ್ ಕಾಲೇಜುಗಳಾಗಿದ್ದಾವೆ. ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ನಮಗೆ ಅಭಿವೃದ್ಧಿ ಪರವಾಗಿ ಇವತ್ತು ಆಗ್ತಕ್ಕಂಥದ್ದು ಇರ್ಬೋದು. ಅದನ್ನು ಫಲ ಕೂಡ ಇವತ್ತು ನಮ್ಮ ತಂದೆ ತಾಯಿಗಳು ಪಡ್ಕೊಂಡಿದ್ದಾರೆ.
ಇವತ್ತು ಮಕ್ಕಳು ಕೂಡ ತಾವೆಲ್ಲ ಪಡ್ಕಂತಿದ್ದೀರಿ. ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ನಮಗೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಸುಮಾರಾಗಿ 5,000 ಕೋಟಿ ರೂಪಾಯಿಗಳ ಇವತ್ತು ಅನುದಾನವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಮೈಕ್ರೋ ಅನುದಾನ ಇರ್ಬೋದು, ಮ್ಯಾಕ್ರೋ ಅನುದಾನ ಇರ್ಬೋದು, ಮುಖ್ಯಮಂತ್ರಿಗಳ ವಿಶೇಷ ಅವರ ಪ್ರಿವಿಲೇಜ್ ನಲ್ಲಿ ಕೊಡ್ತಕ್ಕಂಥ ಅನುದಾನ ಇರ್ಬೋದು. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇವತ್ತು ಏನು ಭವಿಷ್ಯವನ್ನು ರೂಪಿಸಬೇಕು ಆ ನಿಟ್ಟಿನಲ್ಲಿ ಇವತ್ತು ಆಗ್ತಾ ಇದೆ. ಮೊನ್ನೆ ಎಲ್ಲ ಶಾಸಕರು ನಾವೆಲ್ಲರೂ ಸೇರ್ಬಿಟ್ಟು ಸರ್ ಇವತ್ತಿನ ಪರಿಸ್ಥಿತಿ ಏನಿದೆ ಮತ್ತೆ ರೀಸರ್ವೆ ಮಾಡಬೇಕು ಅಂತ ಹೇಳಿದಾಗ ಕೂಡ ತಮಗೆಲ್ಲ ಗೊತ್ತಿರಲಿ, ಮತ್ತೆ ರೀಸರ್ವೆ ಆಗ್ತಾ ಇದೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ. 2002ರಲ್ಲಿ ಏನು ನಂಜುಂಡಪ್ಪ ವರದಿದು ಏನು ವರದಿ ಆಗಿತ್ತು ಅದು ರೀಸರ್ವೆ ಮಾಡಿ ಮತ್ತೆ ಎಲ್ಲಿ ತಾರತಮ್ಯ ಇದೆ ಅದಕ್ಕೆಲ್ಲಿ ಸರಿ ಮಾಡಬೇಕು, ಯಾವ ತರ ಮತ್ತೆ ಈ ಹೈದರಾಬಾದ್ ಕರ್ನಾಟಕ ನ್ಯಾಯ ಕೊಡಬೇಕು ಅಂತೇಳಿ ಮತ್ತೆ ಹೆಜ್ಜೆ ಮುಂದೆ ಇಟ್ಟು ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತೇಳಿ ವೇದಿಕೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದೆಲ್ಲದು ಕೂಡ ಇದನ್ನ ಮುಂದಿನ ದಿನದಲ್ಲಿ ಇಡೀ ಹಳೆ ಮೈಸೂರು ಪ್ರಾಂತ ಇರ್ಬೋದು, ಇವತ್ತು ಬಾಂಬೆ ಕರ್ನಾಟಕ ಇರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಇವತ್ತೇನು ಹಂಪೆನಲ್ಲಿ ಇವತ್ತು ಬಂಗಾರದ ಹಾದಿನಲ್ಲಿ ಏನು ಇವತ್ತು ಆಳ್ತಾ ಇದ್ರು ಅಂತ ಬಂಗಾರದ ದಿನಗಳು ನಮ್ಮ ಹೈದರಾಬಾದ್ ಕರ್ನಾಟಕ ಬರ್ತವೆ ಅಂತಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಕ್ಕಳೇ, ದಯಮಾಡಿ ತಾವೆಲ್ಲರೂ ಕೂಡ ಮುಂದಿನ ಇಂಥ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು, ನಾವು MP ಇರ್ಬೋದು, MLAಗಳು ಇರ್ಬೋದು, ಆಫೀಸರ್ಸ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ನಿಮ್ಮ ತಂದೆ ತಾಯಿ ಮುಖಾಂತರವಾಗಿ ನಿಮ್ಮ ಪಾದಕ್ಕೆ ನಿಮಗೆ ಮನೆ ಮುಟ್ಸಕ್ಕೆ ಅಂತ ನಾವು ಕೆಲಸಗಳನ್ನ ಇವತ್ತು ಮಾಡ್ತಾ ಇದೀವಿ. ನಾವಿವತ್ತೇನು ಪ್ರಜ್ಞಾವಂತರ ಮಕ್ಕಳು ತಾವೆಲ್ಲ ಇದ್ದೀರಿ. ಇವತ್ತು ಉದಾಹರಣೆ ನಾನು ಮೊದಲನೇ ಬಾರಿ ಹೇಳಿದ್ದೀನಿ, ಎಲ್ಲರೂ ಕೂಡ ಈ ಬ್ರೇನ್ ಏನಿದೆ ಯಾರಪ್ಪನ ಆಸ್ತಿ ಅಲ್ಲ, ಕೂಡ ಯಾರಪ್ಪನ ಆಸ್ತಿ ಅಲ್ಲ. ಇದಕ್ಕೆ ಬಡತನ ಸಿರಿತನ ಏನು ಇರಲ್ಲ. ಇವತ್ತೆಲ್ಲರೂ ಕೂಡ ನಾನು ಕೂಡ ಬಡತನದಿಂದ ಬಂದು ಒಬ್ಬ ರೈತನ ಮಗ, ಇಲ್ಲೇನು ವೇದಿಕೆಯಲ್ಲಿ ಏನು ಸಾಧನೆ ಮಾಡಿದಾರಲ್ಲ ಎಲ್ಲರೂ ಕೂಡ ಇವತ್ತಿನ ದಿನ ಬಡತನದಿಂದ ಬಂದಿರತಕ್ಕಂಥ ಫ್ಯಾಮಿಲಿಗಳು. ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಸರಸ್ವತಿಗೆ ಯಾವುದು ಕೂಡ ಬಡತನ ಸಿರಿತನ ಇಲ್ಲ. ಎಲ್ಲರೂ ಕೂಡ ಭಾರತ ದೇಶ ಪ್ರಜೆಗಳಾಗಕ್ಕೆ ಸತ್ಪ್ರಜೆಗಳಾಗಿದ್ದಕ್ಕೆ ಅವಕಾಶ ಇದೆ. ದಯಮಾಡಿ ಈ ದಿನ ನನ್ನ ಜವಾಬ್ದಾರಿ ಮಾತುಗಳನ್ನ, ನನ್ನ ಹೃದಯದ ಮಾತುಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯಮಾಡಿ ಈ ಮಾತುಗಳನ್ನ, ನಮ್ಮ ಗುರುಗಳ ಮಾತುಗಳು, ನಾನು ಲೆಕ್ಚರರ್ ಬರೀ ಯಾವುದೋ ಇನ್ಸಿಡೆಂಟ್ಲಿಂದ ಛಲ ಬಂದ್ಬಿಡ್ತು ಗುರುಗಳು, ಅದು ಹೇಳಕ್ ಹೋಗಲ್ಲ. ಇದೆಲ್ಲ ವೇದಿಕೆನಲ್ಲಿ ಒಂದ್ಸರಿ ಬೇರೆ ವೇದಿಕೆನಾಗ ಹೇಳಿದ್ದೆ ನಾನು. ಆ ಛಲನೆ ನನ್ನ ರಾಜಕಾರಣಕ್ಕೆ ಬಂದು ಇಲ್ಲಿ MP ಆಗಿ ನಿಂದಿರಿಸಿರೋದು ಅಂತೇಳಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೇಡಮ್, ನಿಮ್ಮ ಇಲಾಖೆನೇ ಆಗಿರೋದು ನನಗೆ ಇನ್ಸಿಡೆಂಟ್. ಇವತ್ತು MP ಆಗಕ್ಕೆ ನಿಮ್ಮ ಇಲಾಖೆನೇ ಕಾರಣ. ಅದು ಇವತ್ತು ಇಲ್ಲಿ ನಿಂದಿರ್ಲಿಕ್ಕೆ ಕಾರಣ ಅಂದ್ರೆ ನಿಮ್ಮ ಇಲಾಖೆ ಅಂದ್ರೆ ಒಬ್ಬ ಪೊಲೀಸ್ ನನಗೆ ಹೇಳಿದ್ರು, ನೀನು ಗೌರ್ಮೆಂಟ್ ನೌಕರಿಗೆ ಹೋಗಲ್ಲ, ನೀನು ಮಾಡ್ಸಕ್ಕಾಗಲ್ಲ, FIR ಮಾಡಿಸ್ತೀನಿ ಅಂತ ಹೇಳಿದ್ರು. ನನ್ನ ಜೀವನದಾಗ ಗೌರ್ಮೆಂಟ್ ನೌಕರಿಗೆ ಹೋಗೋದೇ ಇಲ್ಲ. ನಾನು ಮುಂದಿನ ದಿನದಲ್ಲಿ ನಾನು ಸಮಾಜ ಸೇವೆ ಭಾರತ ಸದ್ದುಪದಿ ಆಗಿ ನಾನು ಬರ್ತೀನಿ ಅಂತಂದು ಹೇಳಿ ಒಬ್ಬ ಒಳ್ಳೆ ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ ಆಗಿ ಮ್ಯಾನೇಜರ್ ಫೈನಾನ್ಸ್ ಆಗಿ ಬಂದಿರತಕ್ಕಂಥ ಉದಾಹರಣೆ ಇದೆ. ಮನುಷ್ಯನಿಗೆ ಛಲ ಇರಬೇಕು, ಮುಂದೆ ಗುರಿ ಇರಬೇಕು, ಸಾಧನೆ ಇರಬೇಕು, ಇಂಥ ಗುರಿ ಇರಬೇಕು. ಅದನ್ನ ನಾನು ಇಟ್ಕೊಂಡು ಬಂದಿದ್ದೀನಿ, ನಾನು ಸಾಧಿಸಿದ್ದೀನಿ, ನನ್ನ ಅನುಭವದ ಮಾತುಗಳು ನಿಮ್ಮ ಮುಂದೆ ಹೇಳಿದ್ದೀನಿ. ಈ ದಿನ ನಾನು ಏನು ಹೇಳಿದ್ದೀನಲ್ಲ ಅದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನೀವು ಕೂಡ ನಂತರನೇ ಎಲ್ಲರ ತರನೇ ಸದ್ದು ಪ್ರಜೆಗಳಾಗಿ ಮುಂದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಶುಭ ಹೇಳ್ತಾ ಮತ್ತೆ ಎಲ್ಲರಿಗೂ ಕರ್ನಾಟಕ ಶುಭಾಶಯಗಳು ಇರ್ತದೆ. ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದ. ನಮಸ್ಕಾರ ಎಲ್ಲರಿಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.